ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಲೆಕ್ಚರು ಸಮಗ್ರ ಅರ್ಥಶಾಸ್ತ್ರ ಪ್ರಾಮುಖ್ಯತೆಯ 3ನೇ ಭಾಗ. ಈಗಾಗಲೇ 4 ಪ್ರಾಮುಖ್ಯತೆಗಳ ಬಗ್ಗೆ ತಿಳಿಸಿದ್ದೆ. ಇವಾಗ 5ನೇ ಪ್ರಾಮುಖ್ಯತೆಯನ್ನು ಕೊಡ್ತೇನೆ. ನಿರುದ್ಯೋಗವನ್ನು ನಿಭಾಯಿಸಲು ಸಮಗ್ರ ಅರ್ಥಶಾಸ್ತ್ರ ಸಹಾಯಕಾರಿ. ನೋಡಿ, ನಿರುದ್ಯೋಗ ಸಮಸ್ಯೆ ಅಂದಾಗ ಇದೊಂದು ಸಮಗ್ರ ಆರ್ಥಿಕ ಸಮಸ್ಯೆನೇ. ಇಡೀ ಆರ್ಥಿಕತೆಯಲ್ಲಿ ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತಿದ್ದಾಗ, ಅಂದರೆ ಒಂದು ದೇಶ ಅಂದಾಗ ಪ್ರತಿ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತಿದ್ದಾಗ ಒಂದೇ ಸಮಯದಲ್ಲಿ ಆವಾಗ ಇದು ಸಮಗ್ರ ರೂಪವನ್ನು ಪಡೆಯುತ್ತೆ. ಈ ರೀತಿ ದೇಶದ ಒಳಗೆ ಎಲ್ಲೆಲ್ಲೂ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಗೊತ್ತಾಗಬೇಕು ಅಂದರೆ ಅಲ್ಲಿ ಸಮಗ್ರ ದೃಷ್ಟಿ ನೋಟ ಇರಬೇಕು ಅಂತ ಹೇಳ್ತಾರೆ. ಸಮಗ್ರ ದೃಷ್ಟಿ ನೋಟ ಸಿಗುವುದು ಸಮಗ್ರ ಅರ್ಥಶಾಸ್ತ್ರದ ಚೌಕಟ್ಟಿನಲ್ಲಿ. ಸೊ ಇಲ್ಲದೆ ಹೋದರೆ ಅದ್ರ ಬಗ್ಗೆ ಏನು ಮಾಹಿತಿನೇ ಸಿಗಲ್ಲ. ಸಮಗ್ರ ಅರ್ಥಶಾಸ್ತ್ರಜ್ಞರು ನಿರುದ್ಯೋಗವನ್ನು ಅಧ್ಯಯನ ಮಾಡ್ತಾನೆ ಬಂದಿದ್ದಾರೆ, ನಿರುದ್ಯೋಗ ಸಮಸ್ಯೆಯನ್ನು ಅಧ್ಯಯನ ಮಾಡ್ತಾ ಬಂದಿದ್ದಾರೆ. ಈ ಅಧ್ಯಯನದಲ್ಲಿ ಅವರು ಸುಮಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಹುಡುಕೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಸೊ ಆ ರೀತಿಯಾದ ಪ್ರಶ್ನೆಗಳಲ್ಲಿ ಒಂದು, ಆರ್ಥಿಕ ಚಕ್ರಕ್ಕೂ ನಿರುದ್ಯೋಗಕ್ಕೂ ಏನು ಸಂಬಂಧ? ಅದೇ ರೀತಿ ನಿರುದ್ಯೋಗ ದರಕ್ಕೂ ನಿರುದ್ಯೋಗ ಪ್ರಮಾಣಕ್ಕೂ ಏನು ಸಂಬಂಧ? ಅದೇ ರೀತಿ ನಿರುದ್ಯೋಗ ದರಕ್ಕೂ ಕೂಲಿ ದರಕ್ಕೂ ಏನು ಸಂಬಂಧ? ಸೊ ಈ ಥರ ಪ್ರಶ್ನೆಗಳನ್ನು ಕೇಳೋದು ಅಲ್ಲಿ ಸಹಜವಾಗಿದೆ. ಸೊ ಆರ್ಥಿಕ ಚಕ್ರಕ್ಕೂ ನಿರುದ್ಯೋಗಕ್ಕೂ ಸಂಬಂಧ ಅಂತ ಅಂದಾಗ ನಮ್ಗೆ ಗೊತ್ತಿರೋ ಹಾಗೆ ಆರ್ಥಿಕ ಚಕ್ರ ಅಂದರೆ ಕೆಲವೊಮ್ಮೆ ದೇಶದ ಆದಾಯ ಏರಿಕೆ ಆಗ್ತಿರುತ್ತೆ, ಕೆಲವೊಮ್ಮೆ ದೇಶದ ಆದಾಯ ಕಡಿಮೆ ಆಗ್ತಿರುತ್ತೆ. ದೇಶದ ಆದಾಯ ಏರಿಕೆ ಆಗುವ ಸನ್ನಿವೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಏನಾಗುತ್ತೆ, ಮತ್ತು ಇಳಿಕೆ ಆಗ್ತಿರುವಂಥ ಸನ್ನಿವೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಏನಾಗುತ್ತೆ. ಸೊ ಇದ್ರ ಬಗ್ಗೆ ಅಧ್ಯಯನವನ್ನು ಮಾಡಲಾಗುತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆಗೆ, ನಿರುದ್ಯೋಗ ದರಕ್ಕೂ ನಿರುದ್ಯೋಗ ಪ್ರಮಾಣಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋ ಅಧ್ಯಯನವನ್ನು ಅವರು ನಡೆಸಿದಾಗ ಹೌದು, ಸಂಬಂಧ ಇದೆ. ನಿರುದ್ಯೋಗ ದರ ಹೆಚ್ಚಾಗಿದ್ದಲ್ಲಿ ನಿರುದ್ಯೋಗ ಪ್ರಮಾಣವೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹೇಗೆ ಇದು ಅಂದರೆ 2 ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಒಂದು, ಹೊಸ ಕೆಲಸಗಳು ಉದ್ಭವಿಸುವುದಿಲ್ಲ. ಸೊ ಹೊಸ ಕೆಲಸಗಳು ಸಿಗಲ್ಲ. 2ನೇದು, ಹಾಲಿಯಲ್ಲಿ ಇರುವಂತಹ ಕೆಲಸಗಾರರನ್ನು ಕೆಲಸದಿಂದ ತೆಗೆಯಬಹುದು. ಸೊ 2 ರೀತಿಗಳಲ್ಲಿ ನಿರುದ್ಯೋಗ ದರ ಹೆಚ್ಚಿದ್ದಾಗ ನಿರುದ್ಯೋಗ ಪ್ರಮಾಣವೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಪರಿಕಲ್ಪನೆಯನ್ನು ಕೂಡ ಸಮಗ್ರ ಅರ್ಥಶಾಸ್ತ್ರಜ್ಞರು ಕೊಟ್ಟವರೆ. ಅದೇನು ಅಂದರೆ ಅನ್ಎಂಪ್ಲಾಯ್ಮೆಂಟ್ ಹಿಸ್ಟೆರಿಸಿಸ್. ಸೊ ಅನ್ಎಂಪ್ಲಾಯ್ಮೆಂಟ್ ಹಿಸ್ಟೆರಿಸಿಸ್ ಅಂತ ರಫ್ ಆಗಿ ಅನುವಾದ ಮಾಡಿದ್ರೆ ನಿರುದ್ಯೋಗ ಗರ್ಭಕಂಠ. ಅಂದರೆ ನಿರುದ್ಯೋಗ ದರ ಹೆಚ್ಚಿದ್ದಾಗ ಆ ನಿರುದ್ಯೋಗ ದರವೇ ನಿರುದ್ಯೋಗ ದರವನ್ನು ಇನ್ನೂ ಹೆಚ್ಚಿಸುತ್ತೆ. ಸೊ ಇದನ್ನು ನಿರುದ್ಯೋಗ ಗರ್ಭಕಂಠ ಅಂತ ನಾವು ಅನುವಾದಿಸ್ಬೋದು. ಅನ್ಎಂಪ್ಲಾಯ್ಮೆಂಟ್ ಹಿಸ್ಟೆರಿಸಿಸ್ ಅಂತ ಕರೀತಾರೆ. ಇದೊಂದು ಪರಿಕಲ್ಪನೆ. ಸೊ ಈ ಥರ ಎಲ್ಲ ಅಧ್ಯಯನಗಳಾಗುತ್ತೆ ಇದರಲ್ಲಿ. ಹಾಗೆಯೇ ನಿರುದ್ಯೋಗ ದರಕ್ಕೂ ಕೂಲಿ ದರಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆಗೆ
ಅವರು ಕೊಟ್ಟಿರುವಂತಹ ಉತ್ತರ ಏನು ಅಂದರೆ ಕೂಲಿ ದರ ಕಡಿಮೆ ಆಗುತ್ತೆ. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದ್ದಾಗ ಕೂಲಿ ದರ ಕಡಿಮೆ ಆಗುತ್ತೆ. ಸೊ ಇದರಿಂದ ಯೋಗಕ್ಷೇಮ ಕಡಿಮೆ ಆಗುತ್ತೆ, ಸಮಾಜದ ಯೋಗಕ್ಷೇಮ ಕಡಿಮೆ ಆಗುತ್ತೆ ಅಂತ ಹೇಳಲಾಗತ್ತೆ. ಸೊ ಇಷ್ಟೆಲ್ಲ ಅಧ್ಯಯನಗಳು ನಡೆಸಿ ಇದರಿಂದ ಸರ್ಕಾರಕ್ಕೆ ಉದ್ಯೋಗ ನೀತಿ ರಚನೆ ಹೇಗೆ ಆಗಬೇಕು ಅನ್ನೋ ಮಾರ್ಗಸೂಚಿಯನ್ನು ಸಮಗ್ರ ಅರ್ಥಶಾಸ್ತ್ರಗಳು ಕೊಡ್ತಾರೆ. ಸೊ ಈ ಕಾರಣಕ್ಕೆ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಹೆಚ್ಚು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಆರನೇದು ವಿನಿಮಯ ದರ ಬಿಕ್ಕಟ್ಟು. ಈ ವಿನಿಮಯ ದರ ಬಿಕ್ಕಟ್ಟುಗಳನ್ನು ನಿಭಾಯಿಸಲು ಸಮಗ್ರ ಅರ್ಥಶಾಸ್ತ್ರ ಸಹಾಯಕಾರಿ ಅಂತ ಹೇಳಲಾಗುತ್ತೆ. ಏನಿದು ವಿನಿಮಯ ದರ ಬಿಕ್ಕಟ್ಟು? ವಿನಿಮಯ ದರ ಅಥವಾ ಇದಕ್ಕೆ ಇನ್ನೊಂದು ಹೆಸರು ವಿದೇಶಿ ವಿನಿಮಯ ದರ. ಅನುವಾದಿಸಿದ್ರೆ ಎಕ್ಸ್ಚೇಂಜ್ ರೇಟ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ರೇಟ್. ಸೊ ಈ ಒಂದು ದರ ನಿರ್ಧಾರ ಆಗೋದು ವಿದೇಶಿ ಹಣಕಾಸು ಮಾರುಕಟ್ಟೆಯಲ್ಲಿ. ವಿದೇಶಿ ಹಣಕಾಸು ಮಾರುಕಟ್ಟೆಯಲ್ಲಿ ವಿದೇಶಿ ವಿನಿಮಯ ದರ ನಿರ್ಧಾರ ಆಗುತ್ತೆ. ಇದು ನಮ್ಮ ದೇಶದ ಎಕ್ಸಾಂಪಲ್ ತಗೊಂಡಾಗ ನಮ್ಮ ದೇಶದ ಕರೆನ್ಸಿ ಏನಿದೆ ಅದು ರೂಪಾಯಿ. ಆ ರೂಪಾಯಿಯ ವಿನಿಮಯ ದರ ಡಾಲರಿಗೆ ಹೋಲಿಕೆ ಮಾಡಿದಾಗ ರೂಪಾಯಿಯ ವಿನಿಮಯ ದರ ಎಷ್ಟು ಅನ್ನೋದು ಇಲ್ಲಿ ನಿರ್ಧಾರ ಆಗುತ್ತೆ ಈ ಒಂದು ಮಾರುಕಟ್ಟೆಯಲ್ಲಿ. ಸೊ ಈ ಥರ ಪ್ರತಿಯೊಂದು ದೇಶದ ಕರೆನ್ಸಿಯ ವಿನಿಮಯ ದರ ನಿರ್ಧಾರ ಆಗ್ತಿರುತ್ತೆ. ಸಾಮಾನ್ಯವಾಗಿ ಅಮೆರಿಕದ ಡಾಲರಿಗೆ ಹೋಲಿಕೆಯನ್ನು ಮಾಡ್ತಾರೆ. ಎಕ್ಸಾಂಪಲ್ ಕೊಡಬೇಕು ಅಂದರೆ ಈಗ ಒಂದು ಅಮೆರಿಕನ್ ಡಾಲರು ಎಷ್ಟು ರೂಪಾಯಿ ಅನ್ನೋ ಪ್ರಶ್ನೆಗೆ ನಾವು ಉತ್ತರ ಹುಡುಕ್ತಿರೋದು ವಿದೇಶಿ ವಿನಿಮಯ ದರ ಎಷ್ಟು ರೂಪಾಯಿ ಇದು ಅಂತ. ಸೊ $1 ಈಗ ಒಂದು ಎಕ್ಸಾಂಪಲ್ 70 ರೂಪಾಯಿ ಅಂತ ಹೇಳಿದಾಗ ನಮ್ಮ ದೇಶದ ಕರೆನ್ಸಿಯ ವಿನಿಮಯ ದರ ಏನು ಅಂದರೆ $1 70 ರೂಪಾಯಿ ಅಂತ. ಅಂದರೆ ನಾವು $1 ಪರ್ಚೇಸ್ ಮಾಡಬೇಕು ಅಂದರೆ 70 ರೂಪಾಯಿ ಕೊಡಬೇಕು. $1 ಬೆಲೆ 70 ರೂಪಾಯಿ ಅಂತ. ಸೊ ಇದು ವಿದೇಶಿ ವಿನಿಮಯ ದರ. ಈ ಥರ ಪ್ರತಿಯೊಂದು ದೇಶದ ಕರೆನ್ಸಿಯ ವಿನಿಮಯ ದರ ಆ ದೇಶಗಳ ವಿದೇಶಿ ಹಣಕಾಸು ಮಾರುಕಟ್ಟೆಯಲ್ಲಿ ನಿರ್ಧಾರ ಆಗುತ್ತೆ. ಸೊ ಇಂತಹ ವಿನಿಮಯ ದರದ ಬಿಕ್ಕಟ್ಟು ಉಂಟಾದರೆ ಏನಾಗ್ಬೋದು ಆರ್ಥಿಕತೆಯಲ್ಲಿ ಅನ್ನೋದನ್ನ ಸಮಗ್ರ ಅರ್ಥಶಾಸ್ತ್ರಜ್ಞರು ಅಧ್ಯಯನವನ್ನು ಮಾಡ್ತಾರೆ. ವಿನಿಮಯ ದರ ಬಿಕ್ಕಟ್ಟನ್ನು ಕರೆನ್ಸಿ ಕ್ರೈಸಿಸ್ ಅಂತಲೂ ಕರಿತೀವಿ. ಸೊ ವಿನಿಮಯ ದರ ಬಿಕ್ಕಟ್ಟುಗಳು ಆವಾಗವಾಗ ದೇಶಗಳಲ್ಲಿ ಸಂಭವಿಸೋದು ಸರಿಯಷ್ಟೇ. ಸೊ ಆ ಥರ ಸಂಭವಿಸಿರುವಂತಹ ಬಿಕ್ಕಟ್ಟುಗಳಲ್ಲಿ 2 ಬಿಕ್ಕಟ್ಟು ಬಗ್ಗೆ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ. 1, 1994 ಮೆಕ್ಸಿಕನ್ ಕರೆನ್ಸಿ ಬಿಕ್ಕಟ್ಟು. ಇದನ್ನ ಮೆಕ್ಸಿಕನ್ ಕ್ರೈಸಿಸ್ ಅಂತ ಕರೀತಾರೆ. ಇನ್ನೊಂದು ಹೆಸರು ಟಕೀಲಾ ಕ್ರೈಸಿಸ್. ಸೊ 2 ಹೆಸರುಗಳಿವೆ ಇದಕ್ಕೆ. ಅನುವಾದಿಸಿದ್ರೆ ಟಕೀಲಾ ಬಿಕ್ಕಟ್ಟು. ಸೊ ಏನಾಯಿತು ಈ ಕ್ರೈಸಿಸಲ್ಲಿ ಅಂದರೆ, ಈ ಬಿಕ್ಕಟ್ಟಿನಲ್ಲಿ ಅಂದರೆ, ಮೆಕ್ಸಿಕೋ ದೇಶ ಅದರ ಕರೆನ್ಸಿಯ ಹೆಸರು ಪೀಸೋ ಅಂತ. ಸೊ ಮೆಕ್ಸಿಕೋ ಸರ್ಕಾರ ಅದರ ಕರೆನ್ಸಿಯ ಮೌಲ್ಯವನ್ನು ತಗ್ಗಿಸುತ್ತೆ. ಇದನ್ನು ಡಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಡಿವ್ಯಾಲ್ಯೂಯೇಷನ್ಗೆ ಅನುವಾದ
ಅಪಮೌಲೀಕರಣ. ಸೊ ಮೆಕ್ಸಿಕೋ ಸರ್ಕಾರ ಪೀಸೋವಿನ ಅಪಮೌಲೀಕರಣವನ್ನು ಮಾಡಿದಾಗ, ಎಕ್ಸಾಂಪಲ್ ಅಪಮೌಲೀಕರಣ ಹೇಗಾಗುತ್ತೆ ಅಂದರೆ, ಈಗ $1 20 ಪೀಸೋ ಇದ್ದಾಗ ಅಪಮೌಲೀಕರಣ ಆದಮೇಲೆ ಅದೇ $1 35 ಪೀಸೋ ಆಗುತ್ತೆ. ಅಂದರೆ ಪೀಸೋವಿನ ಮೌಲ್ಯ ಇಲ್ಲಿ ಕಡಿಮೆ ಆಯಿತು. ಮೊದಲು 20 ಪೀಸೋ ಕೊಡಬೇಕಾಗಿತ್ತು $1 ಖರೀದಿ ಮಾಡುವಾಗ, ಈಗ 35 ಪೀಸೋಗಳನ್ನ ಕೊಡಬೇಕಾಗತ್ತೆ ಅದೇ $1 ಖರೀದಿ ಮಾಡೋಕ್ಕೆ. ಸೊ ಡಿವ್ಯಾಲ್ಯೂಷನ್ ಏನು ಮಾಡುತ್ತೆ, ಪೀಸೋವಿನ ಮೌಲ್ಯವನ್ನು ಕಡಿಮೆ ಮಾಡುತ್ತೆ. ಇದನ್ನೇ ಅಪಮೌಲೀಕರಣ ಅಂತ ನಾವು ಕರಿತೀವಿ. ಸೊ ಈ ಥರ ಅಪಮೌಲೀಕರಣ ಆದಾಗ ಇದರಿಂದ ಆದಂತಹ ಪರಿಣಾಮ ಇದ್ದಕ್ಕಿದ್ದಂಗೆ ತಕ್ಷಣ 2. ಸೊ ಇದರಿಂದ 2 ಪರಿಣಾಮಗಳು ಆಗುತ್ತೆ. ಒಂದು, ಕರೆನ್ಸಿ ಬಿಕ್ಕಟ್ಟು. ಎರಡನೇದು, ಬ್ಯಾಂಕಿಂಗ್ ಬಿಕ್ಕಟ್ಟು. ಸೊ 2 ಬಿಕ್ಕಟ್ಟುಗಳು ಉಂಟಾಗ್ಬಿಡ್ತವೆ. ಕರೆನ್ಸಿ ಬಿಕ್ಕಟ್ಟು ಯಾಕಾಯಿತು ಅಂದರೆ, ಈ ಅಪಮೌಲೀಕರಣದ ಕಾರಣ ದೇಶದಲ್ಲಿ ಹಣದುಬ್ಬರ ಹೆಚ್ಚಾಗೋಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗ್ಬಿಡುತ್ತೆ ಆ ದೇಶದಲ್ಲಿ. ಹಣದುಬ್ಬರ ಹೆಚ್ಚಾಗಿದ್ದಕ್ಕೆ ಕರೆನ್ಸಿ ಬಿಕ್ಕಟ್ಟು ಆಯಿತು ಅಂತ ಹೇಳ್ತಾರೆ. ಬ್ಯಾಂಕಿಂಗ್ ಬಿಕ್ಕಟ್ಟು ಯಾಕಾಯಿತು ಅಂದರೆ, ಈ ಹಣದುಬ್ಬರ ಆಗಿದ್ದಕ್ಕೇನೆ ಇದನ್ನು ನಿಭಾಯಿಸೋದಕ್ಕೋಗಿ ಆ ಕೇಂದ್ರ ಬ್ಯಾಂಕು ಬಡ್ಡಿ ದರವನ್ನು ಹೆಚ್ಚಿಸುತ್ತೆ. ಬಡ್ಡಿ ದರ ಹೆಚ್ಚಾದಾಗ ಏನು ಸಮಸ್ಯೆ ಆಯಿತು ಅಂದರೆ, ಕೊಟ್ಟಿರೋ ಸಾಲಗಳು ವಾಪಸ್ ಬರಲ್ಲ. ಯಾಕಂದರೆ ಈಗ ಬಡ್ಡಿ ದರ ಜಾಸ್ತಿ ಆಗ್ಬಿಟ್ಟೈತೆ. ಸೊ ಈ ದರದಲ್ಲಿ ಯಾರು ಸಾಲವನ್ನು ವಾಪಸ್ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಸೊ ಕೊಟ್ಟಿರೋ ಸಾಲ ವಾಪಸ್ ಬರಲ್ಲ ಬ್ಯಾಂಕಿಗೆ. ಕೊಟ್ಟಿರೋ ಸಾಲ ವಾಪಸ್ ಬರ್ತಿಲ್ಲ ಅಂದರೆ ಬ್ಯಾಂಕ್ ಹತ್ರ ಹಣಕಾಸಿನ ಪ್ರಮಾಣ ಕಡಿಮೆ ಆಗಿ ಅದು ಕಾರ್ಯನಿರ್ವಹಿಸೋದಕ್ಕೆ ಕಷ್ಟ ಆಗೋಗಿತ್ತು. ಸೊ ಇದನ್ನು ಬ್ಯಾಂಕಿಂಗ್ ಬಿಕ್ಕಟ್ಟು ಅಂತ ಕರೆದರು. ಸೊ ಇದು ಮೆಕ್ಸಿಕನ್ ಕ್ರೈಸಿಸ್ 1994ನೇ ಇಸವಿಯದ್ದು. ಏಷ್ಯಾದಲ್ಲೂ ಕೂಡ ಅದೇ ರೀತಿಯಾದ ಒಂದು ಬಿಕ್ಕಟ್ಟು ಉದ್ಭವಿಸಿತ್ತು. ಅದು ಯಾವಾಗ ಅಂದರೆ 1997ರಲ್ಲಿ. ಇದನ್ನು ಏಷ್ಯನ್ ಫಿನಾನ್ಷಿಯಲ್ ಕ್ರೈಸಿಸ್ ಅಂತ ಕರೀತಾರೆ, ಅಥವಾ ಇನ್ನೊಂದು ಹೆಸರಲ್ಲಿ ಈಸ್ಟ್ ಏಷ್ಯನ್ ಫಿನಾನ್ಷಿಯಲ್ ಕ್ರೈಸಿಸ್ ಅಂತ ಕರೀತಾರೆ. ಸೊ ಪೂರ್ವ ಏಷ್ಯಾದ ಹಣಕಾಸು ಬಿಕ್ಕಟ್ಟು. ಇದು ಯಾವ ರೀತಿ ಪ್ರಾರಂಭವಾಯಿತು ಅಂದರೆ, ಥಾಯ್ಲ್ಯಾಂಡ್ ದೇಶದ ಸರ್ಕಾರ ಏನು ಮಾಡ್ತು ಅಂದರೆ, ಆ ದೇಶದ ಕರೆನ್ಸಿಯನ್ನು ಅಪಮೌಲೀಕರಿಸುತ್ತೆ. ಆ ದೇಶದ ಕರೆನ್ಸಿಯ ಹೆಸರು ಬಾಟ್ ಅಂತ. ಈ ಕರೆನ್ಸಿಯನ್ನು ಅಪಮೌಲೀಕರಿಸುತ್ತೆ ಸರ್ಕಾರ. ಸೊ ಯಾವಾಗ ಇದು ಅಪಮೌಲೀಕರಣಕ್ಕೆ ಒಳಗಾಗುತ್ತೋ ಆವಾಗ ಇದ್ದಕ್ಕಿದ್ದಂಗೆ ಅಕ್ಕಪಕ್ಕ ಏಷ್ಯಾ ದೇಶಗಳಲ್ಲೂ ಕೂಡ ಇದರ ಪರಿಣಾಮ ಹೆಚ್ಚಾಗುತ್ತೆ. ಸೊ ಅಕ್ಕಪಕ್ಕ ದೇಶಗಳಲ್ಲಿ ಇದರಿಂದ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ, ಬ್ಯಾಂಕಿಂಗ್ ಬಿಕ್ಕಟ್ಟು ಉಂಟಾಗುತ್ತೆ. ಅದೇ ಥರ ಕರೆನ್ಸಿ ಬಿಕ್ಕಟ್ಟು ಕೂಡ ಉಂಟಾಗುತ್ತೆ. ಸೊ ಒಂದು ದೇಶದಲ್ಲಿ ಇದು ಆಗಿದ್ದಕ್ಕೆ ಇತರೆ ದೇಶಗಳಿಗೂ ಕೂಡ ಅದರ ಒಂದು ಪರಿಣಾಮ ಹಬ್ಬುತ್ತೆ. ಏಷ್ಯನ್ ಫಿನಾನ್ಷಿಯಲ್ ಕ್ರೈಸಿಸ್ ನೋಡಿ, ಈ ಈಸ್ಟ್ ಏಷ್ಯಾದಲ್ಲಿ ಇರುವಂತಹ ದೇಶಗಳನ್ನು ಅವಕ್ಕೊಂದು ನಾಮಧೇಯವನ್ನು ಕೊಟ್ಟಿದ್ರು ಈ ಕ್ರೈಸಿಸ್ ಆಗೋಕ್ಕಿಂತ ಮುಂಚೆ. ನಾಮಧೇಯ ಏನು ಅಂದರೆ, ಏಷ್ಯಾದ ಹುಲಿಗಳು ಅಂತ, ಏಷ್ಯನ್ ಟೈಗರ್ಸ್. ಸೊ ಏಷ್ಯಾದ ಹುಲಿಗಳು ಅಂತ ಏನು ಕರೆಸ್ಕೊತಾ ಇತ್ತೋ ಈ ಏಷ್ಯಾದ ದೇಶಗಳು, ಅಲ್ಲಿ ಈ ವಿನಿಮಯ ದರದ ಬಿಕ್ಕಟ್ಟು ಏನು ಉಂಟಾಯಿತೋ ಅದರಿಂದ ಈ ಎಲ್ಲ ಹುಲಿಗಳಿಗೂ ತುಂಬ ಕಷ್ಟ ಆಗೋಗುತ್ತೆ ಆರ್ಥಿಕತೆಯನ್ನು ನಿಭಾಯಿಸೋದಕ್ಕೆ. ನೋಡಿ, ಇದ್ರ ಬಗ್ಗೆ ಯಾರೂ ಮಾತಾಡಲಿಲ್ವಾ? ಇದ್ರ ಬಗ್ಗೆ ಯಾವ ಸಮಗ್ರ ಅರ್ಥಶಾಸ್ತ್ರಜ್ಞರು ಕೂಡ ಏನು ಹೇಳಲಿಲ್ವಾ ಅನ್ನೋ ಪ್ರಶ್ನೆಗೆ ಇಲ್ಲ, ಇದ್ರ ಬಗ್ಗೆ ಮುನ್ಸೂಚನೆಯನ್ನು ಕೊಟ್ಟಿದ್ರು. ಸಮಗ್ರ ಅರ್ಥಶಾಸ್ತ್ರಜ್ಞರು ಮುನ್ಸೂಚನೆಯನ್ನು ಕೊಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ಪಾಲ್ ಕ್ರುಗ್ಮನ್ ಅಂತ ಒಬ್ಬ ಅರ್ಥಶಾಸ್ತ್ರಜ್ಞ ಮುನ್ಸೂಚನೆಯನ್ನು ಕೊಡ್ತಾರೆ.
ಏಷ್ಯಾದಲ್ಲಿ ಸಮಸ್ಯೆ ಇದೆ, ಅದನ್ನು ಬೇಗ ನಿಭಾಯಿಸಲಿಲ್ಲ ಅಂದರೆ ಭಾರಿ ಅನಾಹುತಗಳಾಗುತ್ತೆ ಅಲ್ಲಿ ಅಂತ ಮುನ್ಸೂಚನೆಯನ್ನು ಕೊಡ್ತಾರೆ ಇವರ ಅಧ್ಯಯನದ ಆಧಾರದ ಮೇಲೆ. ನೋಡಿ, ಇವರು ನೊಬೆಲ್ ಪ್ರೈಸ್ ವಿನ್ನರ್ ಎಕನಾಮಿಕ್ಸಲ್ಲಿ. ನೊಬೆಲ್ ಪ್ರೈಸ್ ವಿನ್ನರು. ಇವರ ಏರಿಯಾ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಸಮಗ್ರ ಅರ್ಥಶಾಸ್ತ್ರಜ್ಞರು ಮಾಡೋ ಕೆಲಸನೇ ಇದು. ಅವರು ಪ್ರತಿಯೊಂದು ದೇಶದ ಆರ್ಥಿಕತೆಯನ್ನು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಅಲ್ಲೇನಾದರೂ ಬದಲಾವಣೆಗಳು ಆಗ್ತಾ ಇದಾವ, ಆಗುತ್ತೋ ಆಗ್ಬೋದಾ ಅನ್ನೋದ್ರ ಬಗ್ಗೆ ಅವರು ಅಧ್ಯಯನ ಮಾಡಿಕೊಂಡು ಮುನ್ಸೂಚನೆಯನ್ನು ಕೊಡೋ ಪ್ರಯತ್ನ ಮಾಡ್ತಾರೆ. ಇನ್ನು ಅವರು ಕೊಟ್ಟಿರುವಂತಹ ಮುನ್ಸೂಚನೆಯನ್ನು ಒಪ್ಕೊಳ್ಳೋದು ಬಿಡೋದು ದೇಶಗಳಿಗೆ ಬಿಟ್ಟಿದ್ದು. ಯಾವ ದೇಶಗಳು ಒಪ್ಕೊಳ್ಳುತ್ತೆ ಅದು ಕಾಣುವಂತಹ ಸಮಸ್ಯೆಯನ್ನು ನಿಭಾಯಿಸ್ಬೋದು. ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ. ಈ ಥರ ಏಷ್ಯಾ ದೇಶಗಳಿಗೆ ಆದಂತಹ ಕಷ್ಟ ಸಂಭವಿಸುತ್ತೆ, ನಿಭಾಯಿಸಲಿಕ್ಕೆ ತುಂಬ ಕಷ್ಟ ಆಗೋಗುತ್ತೆ. ಸೊ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ನಾವು ಇಲ್ಲೇನೇ ನೋಡ್ಬೋದು. ಈ ಥರ ವಿದೇಶಿ ವಿನಿಮಯ ದರದ ಬಿಕ್ಕಟ್ಟುಗಳು ಸಂಭವಿಸಿದಲ್ಲಿ ಏನಾಗ್ಬೋದು ಅಂತ ಅದು ಅಧ್ಯಯನ ಮಾಡುತ್ತೆ. ನೆಕ್ಸ್ಟು ಈ ಥರ ಸಂಭವಿಸುವ ಮುನ್ನವೇ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋ ಮಾರ್ಗಸೂಚಿಯನ್ನು ಕೊಡ್ತಾ ಹೋಗುತ್ತೆ. ಸೊ ಇದು ಮತ್ತೊಂದು ಪ್ರಾಮುಖ್ಯತೆ ಸಮಗ್ರ ಅರ್ಥಶಾಸ್ತ್ರದ್ದು. ನೆಕ್ಸ್ಟ್ ಏಳನೇ ಪ್ರಾಮುಖ್ಯತೆ ಏನು ಅಂದರೆ, ಇಲ್ಲಿ ರಾಷ್ಟ್ರೀಯ ಅಂಕಿಅಂಶಗಳನ್ನು ಸಿದ್ಧಪಡಿಸಲು ಸಮಗ್ರ ಅರ್ಥಶಾಸ್ತ್ರ ಒಂದು ಅಗತ್ಯತೆಯನ್ನು ಸೃಷ್ಟಿ ಮಾಡುತ್ತೆ. ರಾಷ್ಟ್ರೀಯ ಅಂಕಿಅಂಶಗಳನ್ನು ಅನುವಾದಿಸಿದ್ರೆ ನ್ಯಾಷನಲ್ ಅಕೌಂಟ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಆಗುತ್ತೆ. ನೋಡಿ, ಸಮಗ್ರ ಅರ್ಥಶಾಸ್ತ್ರಜ್ಞರಿಗೆ ದತ್ತಾಂಶಗಳ ಅಗತ್ಯ ಇರುತ್ತೆ. ಸೊ ಅವರು ಒಂದು ಸಮಗ್ರ ದೃಷ್ಟಿನೋಟವನ್ನು ಇಟ್ಕೊಂಡು ದೇಶದ ಸಮಸ್ಯೆಗಳನ್ನು ಅಧ್ಯಯನ ಮಾಡಬೇಕು ಅಂದಾಗ ಅವರಿಗೆ ಸಮಗ್ರ ಆರ್ಥಿಕ ಚಲಕಗಳ ಬಗ್ಗೆ ದತ್ತಾಂಶಗಳು ಬೇಕಾಗುತ್ತೆ. ಸೊ ಈ ಸಮಗ್ರ ಆರ್ಥಿಕ ಚಲಕಗಳ ದತ್ತಾಂಶವನ್ನು ಸಂಗ್ರಹಿಸೋದಕ್ಕೆ ಪ್ರತಿಯೊಂದು ದೇಶದಲ್ಲೂ ಈ ಅಂಕಿಅಂಶಗಳನ್ನು ಸಂಗ್ರಹಿಸೋದಕ್ಕೆ ಒಂದು ಸಂಸ್ಥೆಯನ್ನು ರಚನೆ ಮಾಡ್ಕೊತಾರೆ. ಸೊ ಪ್ರತಿ ವರ್ಷವೂ ದತ್ತಾಂಶಗಳನ್ನು ಸಂಗ್ರಹಿಸಿ ಆ ದತ್ತಾಂಶಗಳು ಸಮಗ್ರ ಅರ್ಥಶಾಸ್ತ್ರಗಳಿಗೆ ಉಪಯುಕ್ತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಅದರ ಆಧಾರದ ಮೇಲೆ ಇವರು ತಮ್ಮ ಅಧ್ಯಯನಗಳನ್ನ ನಡೆಸ್ತಾ ಹೋಗ್ತಾರೆ. ಅವರ ಅಧ್ಯಯನಗಳನ್ನ ನಡೆಸಬೇಕು ಅನ್ನೋ ಉದ್ದೇಶಕ್ಕೇನೆ ಈ ರೀತಿಯಾದ ಅಂಕಿಅಂಶಗಳನ್ನು ಸಂಗ್ರಹಿಸಬೇಕು ಅಂತ ಕೇಳ್ಕೊತಾರೆ. ಅವರ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾರೆ. ಸರ್ಕಾರ ಅವಾಗ ಅಂಕಿಅಂಶಗಳನ್ನು ಸಂಗ್ರಹಿಸುವ ಪ್ರಯತ್ನ ಮಾಡ್ತಾ ಬರುತ್ತೆ. ನಮ್ಮ ದೇಶದಲ್ಲಿ ಈ ರೀತಿಯಾದ ಅಂಕಿಅಂಶಗಳನ್ನು ಸಂಗ್ರಹಿಸುವುದು CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್. ಮೊದಲು ಆರ್ಗನೈಸೇಷನ್ ಅಂತ ಇತ್ತು, ಈಗ ಆಫೀಸ್ ಅಂತ ಆಗಿದೆ. CSO ಇದು ಬರೋದು MOSPI ಸಚಿವಾಲಯದ ಅಡಿಯಲ್ಲಿ. ಸೊ MOSPI ಸಚಿವಾಲಯನ ವಿಸ್ತರಿಸಿದ್ರೆ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಸೊ ನಮ್ಮ ದೇಶದಲ್ಲಿ ಈ ಮಿನಿಸ್ಟ್ರಿ ಅಡಿಯಲ್ಲಿ ರಾಷ್ಟ್ರೀಯ ಅಂಕಿಅಂಶಗಳ ಸಂಗ್ರಹಣೆ ನಡೆಯುತ್ತೆ. ಪ್ರತಿಯೊಂದು ದೇಶದಲ್ಲೂ ಈ ಥರ ದತ್ತಾಂಶಗಳ ಸಂಗ್ರಹಣೆ ಆಗ್ತಾನೆ ಇರುತ್ತೆ. ಸೊ ಒಂದು ಅಗತ್ಯತೆಯನ್ನು ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಸೃಷ್ಟಿ ಮಾಡಿದೆ. ಸೊ ಇಲ್ಲದೆ ಹೋಗಿದ್ರೆ ರಾಷ್ಟ್ರೀಯ ಅಂಕಿಅಂಶಗಳು ಸಂಗ್ರಹಣೆ ಆಗೋದು ತುಂಬ ಕಷ್ಟ ಆಗ್ತಿತ್ತು. ಯಾರಿಗೂ ಬೇಕಾಗ್ತನೂ ಇರಲಿಲ್ಲ. ಸಮಗ್ರ ದೃಷ್ಟಿನೋಟ ಇಲ್ಲದೆ ಹೋಗಿದ್ರೆ ಇವೆಲ್ಲ ಬೇಕು ಅಂತಲೂ ಯಾರಿಗೂ ಅನ್ನಿಸ್ತಿರ್ಲಿಲ್ಲ. ಸಮಗ್ರ ಅರ್ಥಶಾಸ್ತ್ರ ಇದು ಬೇಕು ಅಂತ ಹೇಳದೆ ಹೋಗಿದ್ರೆ ಯಾರು ಇದನ್ನು ಸಂಗ್ರಹಿಸೋದಕ್ಕೆ ಮುಂದೆ ಆಗ್ತಿರ್ಲಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ದತ್ತಾಂಶಗಳ ಸಂಗ್ರಹಣೆ ಆದಾಗ ಅದರಿಂದ ಆ ದೇಶಗಳಿಗೇ ಅನುಕೂಲತೆ ಹೆಚ್ಚು. ಮುಂದೆ ಬರುವಂತಹ ಸಮಗ್ರ ಆರ್ಥಿಕ ಸಮಸ್ಯೆಗಳನ್ನು ನಾವು ನಿಭಾಯಿಸ್ಬೋದು ಈ ದತ್ತಾಂಶಗಳ ಮೂಲಕ. ಆದ್ದರಿಂದ
ಸಮಗ್ರ ಅರ್ಥಶಾಸ್ತ್ರದ ಮತ್ತೊಂದು ಪ್ರಾಮುಖ್ಯತೆ ಇದು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ 8ನೇ ಪ್ರಾಮುಖ್ಯತೆ, ಸಮಗ್ರ ಆರ್ಥಿಕ ನೀತಿಗಳ ರಚನೆಯಲ್ಲಿ ಸಮಗ್ರ ಅರ್ಥಶಾಸ್ತ್ರ ಸಹಾಯಕಾರಿ ಅಂತ ಹೇಳ್ಬೋದು. ನೋಡಿ, ಸಮಗ್ರ ಆರ್ಥಿಕ ನೀತಿ ಅಂದಾಗ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದು ಎರಡು. ಒಂದು ಫಿಸ್ಕಲ್ ಪಾಲಿಸಿ, ಇನ್ನೊಂದು ಮಾನಿಟರಿ ಪಾಲಿಸಿ. ಸೊ ಫಿಸ್ಕಲ್ ಪಾಲಿಸಿನ ಅನುವಾದ ಮಾಡಿದ್ರೆ ಕೋಶೀಯ ನೀತಿ, ಮಾನಿಟರಿ ಪಾಲಿಸಿಯನ್ನು ಅನುವಾದ ಮಾಡಿದ್ರೆ ಹಣಕಾಸು ನೀತಿ. ಸೊ ಕೋಶೀಯ ನೀತಿಯನ್ನು ರಚನೆ ಮಾಡೋದು, ಸಿದ್ಧಪಡಿಸೋದು ಸರ್ಕಾರ. ಹಣಕಾಸು ನೀತಿಯನ್ನು ಸಿದ್ಧಪಡಿಸೋದು ಕೇಂದ್ರ ಬ್ಯಾಂಕ್, ಆ ದೇಶದ ಕೇಂದ್ರ ಬ್ಯಾಂಕ್. ನೋಡಿ, ಈ ನೀತಿಯನ್ನು ರಚಿಸುವಾಗ ಇಲ್ಲಿ 2 ಬಗೆಗಳಿವೆ. ಪ್ರತಿಯೊಂದು ನೀತಿಯನ್ನು 2 ಬಗೆಗಳಲ್ಲಿ ರಚಿಸಬಹುದು. ಒಂದು ವಿವೇಚನೆಯಿಂದ, ಇನ್ನೊಂದು ನಿಯಮದಿಂದ. ಸೊ ವಿವೇಚನಾತ್ಮಕ ನೀತಿ ಅಂತ ಅಂದಾಗ ಅನುವಾದ ಡಿಸ್ಕ್ರಿಷನರಿ ಪಾಲಿಸಿ ಅಂತ ಆಗುತ್ತೆ. ನಿಯಮಾನುಸಾರ ನೀತಿ ಅಂದಾಗ ರೂಲ್ ಬೇಸ್ಡ್ ಪಾಲಿಸಿ ಅಂತ ಆಗುತ್ತೆ. ಸೊ ಯಾವುದೇ ದೇಶದಲ್ಲಿ ಈ 2 ನೀತಿಗಳು ವಿವೇಚನಾತ್ಮಕದಿಂದ ರಚನೆ ಆಗ್ಬೋದು ಅಥವಾ ನಿಯಮಾನುಸಾರ ರಚನೆ ಆಗ್ಬೋದು. ಯಾವ ಥರ ರಚನೆ ಆಗಬೇಕು ಅಂತ ತಿಳಿಸೋದು ಸಮಗ್ರ ಅರ್ಥಶಾಸ್ತ್ರ. ಸೊ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಹೇಳುವಂತಹ ಒಂದು ಮಾತೇನು ಅಂದರೆ, ಸಾಮಾನ್ಯವಾಗಿ ವಿವೇಚನೆಯನ್ನು ಬಳಸಿಕೊಂಡು ಸರ್ಕಾರ ನೀತಿಗಳನ್ನ ರಚಿಸಿದಲ್ಲಿ ಅದರಿಂದ ತೊಂದರೆಗಳೇ ಹೆಚ್ಚು ಅಂತ ಹೇಳ್ತಾರೆ. ಸೊ ವಿವೇಚನೆಯಿಂದ ತೊಂದರೆ ಜಾಸ್ತಿ ಆಗುತ್ತೆ. ಯಾವ ರೀತಿ ಅಂದರೆ, ಈ ನೀತಿಯನ್ನು ರಚಿಸೋದು ಮನುಷ್ಯರೇ. ಸೊ ಮನುಷ್ಯ ತಪ್ಪು ಮಾಡ್ತಾರೆ. ಸೊ ಮನುಷ್ಯ ತಪ್ಪು ಮಾಡಿದಾಗ ಅದರಿಂದ ಅವರ ನೀತಿಯಿಂದ ಆಗುವಂತಹ ದುಷ್ಪರಿಣಾಮ ಹೆಚ್ಚಾಗೋಗುತ್ತೆ. ಸೊ ಈ ಕಾರಣಕ್ಕೆ ವಿವೇಚನೆಯನ್ನು ಬಳಸ್ಕೊಳ್ಳೋದು ಅಷ್ಟೊಂದು ಸೂಕ್ತವಲ್ಲ ಅಂತ ಹೇಳ್ತಾರೆ. ಮತ್ತು ವಿವೇಚನೆಯನ್ನು ಬಳಸಲಿಲ್ಲ ಅಂದರೆ ಇನ್ನೇನು ಬಳಸಬೇಕು, ಅಲ್ಲಿ ನಿಯಮವನ್ನು ಬಳಸಬೇಕು. ಈ ಹಣಕಾಸು ನೀತಿಯ ವಿಚಾರದಲ್ಲಿ ಈಗಾಗಲೇ ಒಂದಿಷ್ಟು ನಿಯಮಾನುಸಾರ ಕ್ರಮಗಳನ್ನು ಕೊಟ್ಟವ್ರೆ. ಅದರಲ್ಲಿ ಒಂದು ಪ್ರಸಿದ್ಧವಾಗಿರೋದು ಯಾವುದು ಅಂದರೆ ಟೈಲರ್ ರೂಲ್ ಅಂತ. ಸೊ ಟೈಲರ್ ರೂಲ್ ಇದೊಂದು ನಿಯಮಾನುಸಾರ ಹಣಕಾಸು ನೀತಿ ಸೂತ್ರ. ಸೊ ಅವರೊಂದು ಮ್ಯಾಥಮೆಟಿಕಲ್ ಈಕ್ವೇಷನ್ ಕೊಡ್ತಾರೆ. ಆ ಮ್ಯಾಥಮೆಟಿಕಲ್ ಈಕ್ವೇಷನ್ ಆಧಾರದ ಮೇಲೆ ಕೇಂದ್ರ ಬ್ಯಾಂಕು ಬಡ್ಡಿ ದರವನ್ನು ನಿರ್ಧರಿಸಬೇಕು ಅಂತ ಹೇಳ್ತಾರೆ. ಸೊ ಈ ಥರ ಬಡ್ಡಿ ದರವನ್ನು ನಿರ್ಧಾರ ಮಾಡಿದಾಗ ಅದರಿಂದ ಆಗುವಂತಹ ದುಷ್ಪರಿಣಾಮ ತುಂಬ ಕಡಿಮೆ ಇರುತ್ತೆ ವಿವೇಚನೆಗೆ ಹೋಲಿಕೆ ಮಾಡಿದಾಗ ಅಂತ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರಗಳು ವಾದವನ್ನು ಮಾಡ್ತಾರೆ. ಸೊ ಈ ಥರ ಸಮಗ್ರ ಅರ್ಥಶಾಸ್ತ್ರ ನೀತಿ ರಚನೆಯಲ್ಲಿ ಅದರ ಕೊಡುಗೆಯನ್ನು ಕೊಡ್ತಾ ಬರುತ್ತೆ. ಅಧ್ಯಯನದ ಆಧಾರದ ಮೇಲೆ ಯಾವ ರೀತಿ ನೀತಿ ರಚನೆ ಆಗಬೇಕು, ಎಂತಹ ನೀತಿ ರಚನೆ ಆದಾಗ ಎಂತಹ ದುಷ್ಪರಿಣಾಮ ಇರುತ್ತೆ, ಅದರ ಪ್ರಮಾಣ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಬರುತ್ತೆ. ಇದು ದೇಶಕ್ಕೆ ಒಂದು ರೀತಿಯಾದ ಉಪಯುಕ್ತ ಮಾಹಿತಿ. ಸೊ ಅದಕ್ಕೋಸ್ಕರ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಇಲ್ಲಿದೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ 9ನೇದು, ಕೇಂದ್ರ ಬ್ಯಾಂಕು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಸಮಗ್ರ ಅರ್ಥಶಾಸ್ತ್ರ ತಿಳಿಸುತ್ತೆ. ನೋಡಿ, ಯಾವುದೇ ದೇಶದಲ್ಲಿ ಕೇಂದ್ರ ಬ್ಯಾಂಕು ಹಣಕಾಸು ನೀತಿಯನ್ನು
ರಚಿಸುತ್ತೆ. ಉದ್ದೇಶ ಇಷ್ಟೇ, ಒಂದು ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸೋದು ಅಥವಾ ಹಣದುಬ್ಬರವನ್ನು ನಿಭಾಯಿಸೋದು. ಸೊ ಈ ಥರ ಉದ್ದೇಶಗಳನ್ನ ಇಟ್ಟುಕೊಂಡು ಕೇಂದ್ರ ಬ್ಯಾಂಕು ಹಣಕಾಸು ನೀತಿಯನ್ನು ರಚಿಸುತ್ತೆ. ಈಗ ಸಮಗ್ರ ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ, ಎಲ್ಲ ಸಂದರ್ಭಗಳಲ್ಲೂ ಕೇಂದ್ರ ಬ್ಯಾಂಕು ಹಣಕಾಸು ನೀತಿಯನ್ನು ಅದರ ವಿವೇಚನೆಗೆ ತಕ್ಕಂತೆ ರಚಿಸೋದಕ್ಕೆ ಸಾಧ್ಯವಾಗಲ್ಲ. ಯಾಕೆ ಸಾಧ್ಯವಾಗಲ್ಲ ಅನ್ನೋದಕ್ಕೆ ರಾಬರ್ಟ್ ಮುಂಡೆಲ್ ಮತ್ತು ಮಾರ್ಕಸ್ ಫ್ಲೆಮಿಂಗ್, ಸೊ ಇವರಿಬ್ಬರು ಸಮಗ್ರ ಅರ್ಥಶಾಸ್ತ್ರಜ್ಞರು ಇವ್ರದೇ ಆದ ಒಂದು ಸಿದ್ಧಾಂತವನ್ನು ರಚನೆ ಮಾಡ್ತಾರೆ. ಅದನ್ನು ISLM ಸಿದ್ಧಾಂತ ಅಂತ ಕರೀತಾರೆ, ಅಥವಾ ಮುಂಡೆಲ್ ಫ್ಲೆಮಿಂಗ್ ಸಿದ್ಧಾಂತ ಅಥವಾ ಮಾಡೆಲ್ ಅಂತ ಕರೀತಾರೆ. ಇಲ್ಲಿ ISLM ಸಿದ್ಧಾಂತ ಅಂದರೆ ತೆರೆದ ಆರ್ಥಿಕತೆಯಲ್ಲಿ ಅನ್ವಯಿಸುವಂತಹ ಸಿದ್ಧಾಂತ ಇದು. ಸೊ ಇವ್ರ ಪ್ರಕಾರ ಏನು ಅಂದರೆ, ದೇಶದಲ್ಲಿ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಪದ್ಧತಿಯನ್ನು ಇಂಪ್ಲಿಮೆಂಟ್ ಮಾಡಿದಾಗ, ಅಂದರೆ ಸ್ಥಿರ ವಿನಿಮಯ ದರ ಪದ್ಧತಿಯನ್ನು ಜಾರಿಗೊಳಿಸಿದಾಗ, ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕ್ ಅಕಸ್ಮಾತ್ ರಾಷ್ಟ್ರೀಯ ಆದಾಯವನ್ನು ಜಾಸ್ತಿ ಮಾಡೋದಕ್ಕೆ ಹಣಕಾಸಿನ ಪೂರೈಕೆ ಹೆಚ್ಚಿಸಿದ್ರೆ ಅದು ವಿಫಲಕಾರಿಯಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ಯಾವ ವಿನಿಮಯ ದರ ಪದ್ಧತಿ ಅಡಿಯಲ್ಲಿ ಕೇಂದ್ರ ಬ್ಯಾಂಕಿನ ಕಾರ್ಯ ಸಫಲ ಆಗುತ್ತೆ ಅಥವಾ ವಿಫಲ ಆಗುತ್ತೆ ಅಂತ ಸಮಗ್ರ ಅರ್ಥಶಾಸ್ತ್ರಜ್ಞರು ಮಾಹಿತಿಯನ್ನು ಕೊಡ್ತಾರೆ. ಅದೇ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಪದ್ಧತಿ ಅಡಿಯಲ್ಲಿ, ಅಂದರೆ ಬದಲಾಗುವ ವಿನಿಮಯ ದರ ಪದ್ಧತಿ ಅಡಿಯಲ್ಲಿ ಕೇಂದ್ರ ಬ್ಯಾಂಕು ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸೋದಕ್ಕೆ ಹಣಕಾಸಿನ ಪೂರೈಕೆ ಹೆಚ್ಚು ಮಾಡಿದ್ರೆ ಅಲ್ಲಿ ಅದು ಸಫಲವಾಗುತ್ತೆ ಅಂತ ಹೇಳ್ತಾರೆ. ಸೊ ಕೇಂದ್ರ ಬ್ಯಾಂಕು ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಚೌಕಟ್ಟನ್ನು ಹಾಕಿಕೊಡ್ತಾರೆ, ಒಂದು ದರ್ಶನವನ್ನು ಕೊಡ್ತಾರೆ ಸಮಗ್ರ ಅರ್ಥಶಾಸ್ತ್ರಜ್ಞರು. ಸೊ ಇವೆಲ್ಲ ಸಮಗ್ರ ಅರ್ಥಶಾಸ್ತ್ರದ ಚೌಕಟ್ಟಿನಲ್ಲಿ ಆಗ್ತಿರುವಂತಹ ಅಧ್ಯಯನ ಆಗಿರೋದ್ರಿಂದ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಇಲ್ಲಿ ಹೆಚ್ಚಿದೆ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ 10ನೇದು. ಸೊ ಈ ಲೆಕ್ಚರಿನ ಕೊನೆ ಪ್ರಾಮುಖ್ಯತೆ ಇದು. ಸರ್ಕಾರದ ಪಾತ್ರ ಹೇಗಿರಬೇಕು ಎಂಬುದನ್ನು ಸಮಗ್ರ ಅರ್ಥಶಾಸ್ತ್ರ ತಿಳಿಸ್ಕೊಡುತ್ತೆ. ನೋಡಿ, ಸರ್ಕಾರದ ಪಾತ್ರ ಅಂದಾಗ ಸರ್ಕಾರ ಕೋಶೀಯ ನೀತಿಯನ್ನು ರಚನೆ ಮಾಡುತ್ತೆ. ಆ ಕೋಶೀಯ ನೀತಿಯಲ್ಲಿ ಏನಿರುತ್ತೆ ಅಂದರೆ, ಒಂದು, ಅದು ಮಾಡುವಂತಹ ವೆಚ್ಚ ಎಷ್ಟಿರಬೇಕು, ಅದು ಗಳಿಸುವಂತಹ ಆದಾಯ ಹೇಗಿರಬೇಕು, ಮತ್ತು ಯೋಗಕ್ಷೇಮಕ್ಕಾಗಿ, ದೇಶದ ಯೋಗಕ್ಷೇಮಕ್ಕಾಗಿ ಎಷ್ಟು ಸಾಲವನ್ನು ಅದು ಪಡಿಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನಗಳು ಕೋಶೀಯ ನೀತಿಯಲ್ಲಿ ಇರುತ್ತೆ. ಈಗ ಸಮಗ್ರ ಅರ್ಥಶಾಸ್ತ್ರ ಏನು ಹೇಳ್ತಾರೆ ಅಂದರೆ, ನೋಡಿ, ಕೆಲವೊಮ್ಮೆ ವೆಚ್ಚವನ್ನು ಸರ್ಕಾರ ಮಾಡಕ್ಕೆ ಹೋದಾಗ ತೊಂದರೆಗಳು ಜಾಸ್ತಿ ಆಗುತ್ತೆ. ಎಲ್ಲ ಸಮಯದಲ್ಲೂ ಅಥವಾ ಎಲ್ಲ ಸಂದರ್ಭದಲ್ಲೂ ಸರ್ಕಾರ ವೆಚ್ಚವನ್ನು ಹೆಚ್ಚಿಸೋದಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳ್ತಾರೆ. ಹೇಗೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಈಗ ಅಕಸ್ಮಾತ್ ವೆಚ್ಚವನ್ನು ಜಾಸ್ತಿ ಮಾಡೋದಕ್ಕಾಗಿ ಸಾಲವನ್ನು ಹೆಚ್ಚಾಗಿ ಪಡೆದರೆ ಸರ್ಕಾರ, ಸಾಲ ಎಲ್ಲಿ ಪಡೆಯುತ್ತೆ? ಬ್ಯಾಂಕಿನ ವ್ಯವಸ್ಥೆಯಿಂದನೇ ಪಡೆಯುತ್ತೆ. ಸಾಲವನ್ನು ಹೆಚ್ಚಾಗಿ ಪಡೆದಾಗ ಬಡ್ಡಿ ದರ ಏನಾಗುತ್ತೆ? ಜಾಸ್ತಿ ಆಗ್ಬಿಡುತ್ತೆ ದೇಶದಲ್ಲಿ. ಈ ಬಡ್ಡಿ ದರ ಜಾಸ್ತಿ ಆದಾಗ ಖಾಸಗಿ ವಲಯದವರಿಗೆ ಸಾಲ ದುಬಾರಿ ಆಗ್ಬಿಡ್ತದೆ, ಸಾಲ ತುಂಬ ದುಬಾರಿ ಆಗುತ್ತೆ.
ಸೊ ಸಾಲ ಪಡೆಯೋದಕ್ಕೆ ಕಷ್ಟ ಆಗುತ್ತೆ ಅವರಿಗೆ, ಯಾಕಂದರೆ ಈ ಬಡ್ಡಿ ದರ ಜಾಸ್ತಿ ಆಗಿದೆ. ಸೊ ಇದರಿಂದ ಖಾಸಗಿ ವಲಯದವರಿಗೆ ಕಷ್ಟ ಜಾಸ್ತಿ ತೊಂದರೆ ಜಾಸ್ತಿ ಆಗುತ್ತೆ, ಅವರು ಹೂಡಿಕೆಯನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಯಾವ ಸಂದರ್ಭದಲ್ಲಿ ವೆಚ್ಚವನ್ನು ಈ ರೀತಿ ಮಾಡಿದ್ರೆ ಖಾಸಗಿ ವಲಯದವರಿಗೆ ತೊಂದರೆ ಆಗಲ್ಲ ಅಂತಲೂ ಸಮಗ್ರ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಈಗ ದೇಶದಲ್ಲಿ ಬಳಸದೇ ಇರುವ ಸಂಪನ್ಮೂಲ ಅದರ ಪ್ರಮಾಣ ಹೆಚ್ಚಿದ್ದರೆ ಆ ಒಂದು ಸಂದರ್ಭದಲ್ಲಿ ಖಾಸಗಿ ವಲಯದವರಿಗೆ ತೊಂದರೆ ಜಾಸ್ತಿ ಆಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಇನ್ನು ಸಂಪನ್ಮೂಲ ಸಾಕಷ್ಟು ಇರುತ್ತೆ ದೇಶದಲ್ಲಿ. ಆದರೆ ದೇಶದಲ್ಲಿ ಪೂರ್ಣ ಉದ್ಯೋಗದ ಸಂದರ್ಭ ಇದ್ದಾಗ ಆ ಒಂದು ಟೈಮಲ್ಲಿ ಖಾಸಗಿ ವಲಯದವರಿಗೆ ಹೆಚ್ಚು ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ, ಸರ್ಕಾರ ವೆಚ್ಚವನ್ನು ಜಾಸ್ತಿ ಮಾಡೋಕ್ಕೆ ಮುಂದಾದಾಗ. ಸೊ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಈ ಒಂದು ಪರಿಣಾಮವನ್ನು ಕ್ರೌಡಿಂಗ್ ಔಟ್ ಎಫೆಕ್ಟ್ ಅಂತ ಕರೀತಾರೆ. ಕ್ರೌಡಿಂಗ್ ಔಟ್ ಎಫೆಕ್ಟ್. ಸೊ ಕ್ರೌಡಿಂಗ್ ಔಟ್ ಎಫೆಕ್ಟಲ್ಲಿ ಖಾಸಗಿ ವಲಯದವರನ್ನು ಸಾಲದ ವ್ಯವಸ್ಥೆಯಿಂದ ದೂರ ಇಡೋದು, ಸೊ ಅವ್ರಿಗೆ ಸಾಲ ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗದೇ ಇರುವಂತಹ ಸನ್ನಿವೇಶ ಕ್ರಿಯೇಟ್ ಮಾಡೋದು. ಸೊ ಈ ರೀತಿ ಆಗುತ್ತೆ. ಸೊ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಈ ರೀತಿಯಾದ ಅಧ್ಯಯನಗಳಾಗುತ್ತೆ. ಸರ್ಕಾರಕ್ಕೆ ಮಾರ್ಗಸೂಚಿಯನ್ನು ಕೊಡ್ತಾರೆ, ಕೋಶೀಯ ನೀತಿ ಹೇಗೆ ರಚನೆ ಆಗಬೇಕು ಅಂತ. ಸೊ ಕೋಶೀಯ ರೀತಿ ಹೇಗೆ ರಚನೆ ಆಗಬೇಕು ಅನ್ನೋ ಆಧಾರದ ಮೇಲೆ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವ ಉದ್ದೇಶವನ್ನು ಸಮಗ್ರ ಅರ್ಥಶಾಸ್ತ್ರಜ್ಞರು ಇಟ್ಕೊಳ್ತಾರೆ. ಸೊ ದೇಶದಲ್ಲಿ ಆರ್ಥಿಕ ಸ್ಥಿರತೆ ಇದ್ದಾಗ ಯೋಗಕ್ಷೇಮ ಹೆಚ್ಚಾಗಿರುತ್ತೆ. ಆರ್ಥಿಕ ಸ್ಥಿರತೆ ಇಲ್ಲದೇ ಇದ್ದಾಗ, ಅಂದರೆ ಏರುಪೇರುಗಳು ಜಾಸ್ತಿ ಆಗ್ತಿದ್ದಾಗ ಯೋಗಕ್ಷೇಮ ಕೂಡ ಏರುಪೇರು ಆಗ್ತಿರುತ್ತೆ. ಸೊ ಹೆಚ್ಚು ಕೆಳಗಿನ ದಿಕ್ಕಿನಲ್ಲಿ ಹೋದರೆ ಯೋಗಕ್ಷೇಮ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಆರ್ಥಿಕ ಸ್ಥಿರತೆಯನ್ನು ಕಾಪಾಡೋದಕ್ಕೋಸ್ಕರ ಸರ್ಕಾರಕ್ಕೆ ಒಂದಿಷ್ಟು ಮಾರ್ಗಸೂಚಿಯನ್ನು ಕೊಡ್ತಾರೆ, ಹೇಗೆ ಕೋಶೀಯ ನೀತಿ ರಚನೆ ಆಗಬೇಕು ಅಂತ. ಸೊ ಸರ್ಕಾರದ ಪಾತ್ರ ಹೇಗಿರಬೇಕು ಅಂತ ಅವರು ತಿಳಿಸ್ಕೊಡ್ತಾರೆ. ಸೊ ಇಷ್ಟು ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗಳು. ಸೊ ಇಲ್ಲಿಗೆ ಈ ಕ್ಲಾಸನ್ನು, ಈ ವಿಡಿಯೋ ಲೆಕ್ಚರನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.